ಎಲ್ರಿಗೂ ನಮಸ್ಕಾರ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಅಕ್ಕಿ ಪಾಯಸ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುವಂಥದ್ದು, ನೈವೇದ್ಯಕ್ಕೆ ಕೂಡ ನೀವು ಇಡ್ಬೋದು. ತುಂಬ ಮಧುರವಾದ ಒಂದು ಸಿಹಿಯಿಂದ ಕೂಡಿರೋ ಈ ಒಂದು ಅಕ್ಕಿ ಪಾಯಸನ ನಾನು ಬೆಲ್ಲದಿಂದ ಮಾಡಿದ್ದೀನಿ. ನೀವು ಬೇಕಾದರೆ ಸಕ್ಕರೆ ಕೂಡ ಬಳಸಿ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಯಾವುದು ಊಟಕ್ಕೆ ಅಕ್ಕಿನ ತರ್ತೀರಾ ಅದನ್ನು ಬಳಸ್ಕೋಬೋದು. ನಾನಿಲ್ಲಿ ರಾಜ್ಮುಡಿ ಅಕ್ಕಿನ ತೊಗೊಂಡಿದ್ದೀನಿ. 1/4 ಕಪ್ನಷ್ಟು ಚೆನ್ನಾಗಿ ತೊಳೆದು ಒಂದು 30 ನಿಮಿಷನಾದರೂ ಇದನ್ನು ನೆನೆಸ್ಕೋಬೇಕು. ಈ ಥರ ನೀವು ಮುಟ್ಟಿ ನೋಡಿದಾಗ ಅದು ಸುಲಭನಾಗಿ ಒಡೆಯೋ ಹಾಗೆ ಇರಬೇಕು. ಈ ಥರ ನೆಂದಿದ್ರೆ ಬೇಗ ಬೇಯತ್ತೆ. ಹಾಗಾಗಿ ನೆನೆಸ್ಕೊಳ್ಳೋದು ತುಂಬ ಮುಖ್ಯ. ಕಡಿಮೆ ಅಂದರೂ ಒಂದು 30 ನಿಮಿಷ ನೆನೆಸ್ಕೋಬೇಕು. ಈಗ ನೀರನ್ನೆಲ್ಲ ನಾವು ತೆಕ್ಕೊಂಬಿಡೋಣ. ಈ ಥರ ಒಂದು ಜರಡಿಗೆ ಹಾಕ್ಕೊಂಡು, ಆನಂತರದಲ್ಲಿ ನಾನು ಬಟ್ಟೆಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಹಗುರವಾಗಿ ಒರೆಸ್ಕೋತಾ ಇದ್ದೀನಿ. ತುಂಬ ಒಣಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಥರ ತಟ್ಟಿ ಸ್ವಲ್ಪ ತೇವಾಂಶ ತೆಕ್ಕೊಂಡ್ರೆ ಸಾಕು. ಆನಂತರದಲ್ಲಿ ಇದನ್ನು ನಾವು ತಿರ್ಗಾ ಒಂದು ಬಟ್ಲಿಗೆ ಹಾಕ್ಕೊಂಡು ಸ್ವಲ್ಪ ತುಪ್ಪನ ತಗೊಂಡು ಒಂದು 2 ಹನಿಯಷ್ಟು ಅದಕ್ಕೆ ಹಚ್ಕೊಳ್ಳೋಣ. ಆಗ ತುಂಬ ಮೆತ್ತಗಾಗಲ್ಲ. ಅಕ್ಕಿ ಬಿಡಿಬಿಡಿಯಾಗಿರುತ್ತೆ, ಆದರೆ ಬೆಂದಿರುತ್ತೆ. ತುಂಬ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಈಗ ನಾನು ಒಂದು ಪ್ಯಾನ್ಗೆ ಒಂದು 2ರಿಂದ 3 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು, ನೀವು ಏನು ಡ್ರೈ ಫ್ರೂಟ್ಸ್ನ ಹಾಕ್ಕೋಬೇಕು ಅಂತ ಅನ್ಕೋತೀರಿ ಅದನ್ನು ಹುರ್ಕೊಂಡು ತೆಕ್ಕೊಂಬಿಡೋಣ. ನಾನಿಲ್ಲಿ ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ಎಲ್ಲವೂ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಿದೆ ಅಂತಾದರೆ ಸ್ವಿಚ್ ಆಫ್ ಮಾಡಿಕೊಂಡು ತೆಕ್ಕೊಂಡು ಇಟ್ಕೊಂಬಿಡೋಣ. ಈಗ ನಾನು ಒಂದು ಬಾಣಲೆ ಉಪಯೋಗಿಸ್ತಾ ಇದ್ದೀನಲ್ಲ, ಅದಕ್ಕೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಅದಕ್ಕೆ ನಾನು ಹಾಲನ್ನು ಹಾಕ್ಕೋತಾ ಇದ್ದೀನಿ. 1 ಲೀಟ್ರಷ್ಟು ಹಾಲನ್ನು ನಾನು ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದು ಹಾಲನ್ನು ನೀವು ಬಳಸ್ತೀರಿ ಅದನ್ನು ತಗೋಬೋದು. ಈಗ ಇದನ್ನು ಕಾಯಿಸ್ಕೊಳ್ಳೋಣ. ಮೊದಲನೇದಾಗಿ ಚೆನ್ನಾಗಿ ಉಕ್ಕು ಬರಬೇಕು. ಒಂದು ಕುದಿ ಬಂದರೆ ಸಾಕು. ಈ ಥರ ಕೈ ಆಡಿಸ್ತಾ ಇರಬೇಕು. ನಾವು ತುಪ್ಪ ಹಚ್ಚಿರೋದ್ರಿಂದ ಬಾಣಲೆಗೆ ಈ ಹಾಲು ಕಚ್ಕೊಳ್ಳಲ್ಲ ಅಥವಾ ಸೀದು ಹೋಗುತ್ತೆ ಅನ್ನೋ ಒಂದು ಭಯ ಕೂಡ ಇರಲ್ಲ. ಈಗ ಚೆನ್ನಾಗಿ ಉಕ್ಕು ಬಂದಿದೆ ಅಂತ ಆದರೆ ಇದಕ್ಕೆ ನಾವು ಈಗಾಗಲೇ ತಯಾರಿ ಮಾಡಿ ಇಟ್ಕೊಂಡಿದ್ವಲ್ಲ ಅಕ್ಕಿ, ಅದನ್ನು ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಕುಕ್ಕರಲ್ಲಿ ಮಾಡ್ಬೋದು, ಆದರೆ ರುಚಿ ಅಷ್ಟು ಚೆನ್ನಾಗಿರಲ್ಲ. ಯಾಕೆ ಅಂತಂದರೆ ಬೇಗ ಬೆಂದ್ಬಿಡುತ್ತೆ. ಈಗ ಸಣ್ಣದಾಗಿ ಕುದೀತಾ ಇದೆ. ಇದಕ್ಕೆ ನಾನು ಕೇಸರಿ ದಳನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕಲರು ಬಿಟ್ಕೊಳ್ಳುತ್ತೆ ಕುದೀತಾ ಇರೋ ಹಾಲಲ್ಲಿ. 1-2 ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಳೋಕ್ಕೆ ಬಿಟ್ಬಿಡಬೇಕು. ಅಷ್ಟೊತ್ತಿಗೆ ನಾವು ಡ್ರೈ ಫ್ರೂಟ್ಸ್ನ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ, ಅದರಲ್ಲಿ ಕೆಲವೊಂದು ಭಾಗ ಮಾತ್ರ, ಅಂದರೆ ಗೋಡಂಬಿ ಮತ್ತು ಬಾದಾಮಿನ ತೊಗೊಂಡಿದ್ದೀನಿ ಸ್ವಲ್ಪ ಮಾತ್ರದಲ್ಲಿ. ಒಂದು 1/4 ಕಪ್ನಷ್ಟು ಕಾಯಿ ತುರಿ, 2 ಏಲಕ್ಕಿನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಇಟ್ಕೋತಾ ಇದ್ದೀನಿ. ಇದು ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನಿಧಾನಕ್ಕೆ ಕುದೀತಾ ಇದೆ, ಅಕ್ಕಿ ಕೂಡ ಚೆನ್ನಾಗಿ ಬೆಂದಿರುತ್ತೆ. ನೀವು ಒಂದು ಸಲ ನೋಡ್ಕೋಬೇಕು ಬೆಂದಿದೆಯಾ ಅಂತ. ಬೆಂದಿದೆ ಅಂತ ಆದರೆ ಮುಂದಿನ ಕೆಲಸ ನಾವು ಮಾಡ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಲು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಈ ಥರ ಸೈಡಲ್ಲಿ ಕೆನೆ ಎಲ್ಲ ಕಟ್ಟಿರುತ್ತಲ್ಲ, ಅದನ್ನು ಕೂಡ ತೆಕ್ಕೋತಾ ಬರಬೇಕು. ಈಗ ನಾವು ರುಬ್ಕೊಂಡಿರೋ ಒಂದು ಪೇಸ್ಟನ್ನು ಹಾಕ್ಕೊಂಡು, ನೀವು ಸಕ್ಕರೆ ಹಾಕೋಗಿದ್ರೆ ಈ ಹಂತದಲ್ಲಿ ಹಾಕ್ಕೊಂಡು ಒಂದು 2 ನಿಮಿಷ ಅದನ್ನು ಮತ್ತೆ ಕುದಿಸ್ಕೊಂಡ್ರೆ ಪಾಯಸ ರೆಡಿಯಾಗುತ್ತೆ. ಈಗ ಉಳಿದಿರೋ ಡ್ರೈ ಫ್ರೂಟ್ಸ್ನ ನಾನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಮ್ಮ ಪಾಯಸ ಸಕ್ಕರೆ ಹಾಕಿದರೆ ಇಲ್ಲಿಗೆ ಮುಗಿಯುತ್ತೆ. ನಾನಿಲ್ಲಿ ಬೆಲ್ಲ ಹಾಕ್ತಾ ಇರೋದ್ರಿಂದ ಇದಿನ್ನೂ ಸ್ವಲ್ಪ ಕೆಲಸ ಉಳ್ಕೊಂಡಿದೆ. ಈಗ ಅಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ, ಎಲ್ಲವೂ ಹೊಂದ್ಕೊಂಡಿದೆ. ಇದನ್ನು ಸ್ವಿಚ್ ಆಫ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಂಬಿಡೋಣ. ಈಗ ನಾನು ಇದಕ್ಕೆ ಬೆಲ್ಲ ಹಾಕ್ಕೋತಾ ಇರೋದ್ರಿಂದ ಒಂದು ಸಣ್ಣ ಕಪ್ನಷ್ಟು ಬೆಲ್ಲನ ಹಾಕ್ಕೊಂಡು ಒಂದು 4 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಕುದಿಸ್ಕೋತಾ ಇದ್ದೀನಿ. ಬೆಲ್ಲ ಪೂರ್ತಿ ಕರಗಿ ಸ್ವಲ್ಪ ಅಂಟು ಪಾಕ ಬರಬೇಕು, ಅದುವರ ತನಕ ಇದನ್ನು ನಾನು ಕುದಿಸ್ಕೋತಾ ಇದ್ದೀನಿ. ಈಗ ಬಂದಿದೆ ಇದು. ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ನಮ್ಮ ಪಾಯಸ ಕೂಡ ಸ್ವಲ್ಪ ಮಾತ್ರದಲ್ಲಿ ಅದು ತಣ್ಣಗಾಗಿರುತ್ತೆ. ತುಂಬ ತಣ್ಣಗಾಗೋದೇನೋ ಅವಶ್ಯಕತೆ ಇಲ್ಲ. ಈ ಒಂದು ಬೆಲ್ಲದ ನೀರನ್ನು ನಾನು ಶೋಧಿಸ್ಕೋತಾ ಇದ್ದೀನಿ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇಷ್ಟು ಸಿಹಿ ಸಾಕಾಗತ್ತೆ. ನೀವು ಬೇಕಾದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈಗ ಮಿಕ್ಸ್ ಮಾಡಿಕೊಂಡಾಗ ಸ್ವಲ್ಪ ಆರಿದ ಮೇಲೆ ಇನ್ನೂ ಗಟ್ಟಿಯಾಗತ್ತೆ. ಈ ಒಂದು ಹದದಲ್ಲಿ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ. ಎಲ್ಲೂ ಒಂಥರ ಹಾಲು ಮತ್ತು ಅನ್ನ ಸಪ್ರೇಟಾಗಿ ಇರಲ್ಲ. ನಾವು ರುಬ್ಬಿ ಹಾಕಿದ ಒಂದು ಮಿಶ್ರಣ ಒಳ್ಳೆ ಪರಿಮಳ ರುಚಿನ ಕೊಡ್ತಾ ಇರುತ್ತೆ. ಒಂದು ಸಲ ಮಾಡಿ ನೋಡಿ. ಈ ವರಮಹಾಲಕ್ಷ್ಮಿಗೆ ತುಂಬಾ ಸೂಕ್ತವಾದದ್ದು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.